ಹೆಂಗ ಮಗು ಬಿಸಿಬೇಳೆ ಬಾತು ಎತ್ಕೊಂಡೋದ್ಲು. ಎತ್ಕೊಂಡೋದ್ಲು ಬಿಡು. ಇಷ್ಟ ಆಯ್ತೇನೋ ಎತ್ಕೊಂಡೋದ್ಲು. ಮನೆಗೆ ತಿಂತಾಳ ಇಲ್ಲ ಸ್ಕೂಲ್ಗೆ ಬಾಕ್ಸಾಗ ಹಾಕೊಂಡು ಎತ್ಕೊಂಡೋತಾಳ. ವಾ ತಾತನ ಬರ್ತಾವನೆ. ಇದ್ಯಾಕೆ ಅಮ್ಮನ ಮನೆ ಬಾಗಿಲು ಮುಂದೆ ಬಂದು ಕೂತವಳೆ? ಹಾಂ ಅಯ್ಯೋ ಗಾಚಾರ್ವೆ. ಇದ್ಯಾಕೆ ತಾತನ ಒಳ್ಕೊಂಡೋದ್ನ? ಅಂಬುಜಿ ಏಯ್ ಏನು? ಆ ಸುನಂದಮ್ಮನ ಬಂದು ಬಾಗ್ಲಾಗ ಕೂತವಳು ನೋಡು. ಯಾಕೆ ಏನು ಕೇಳು? ಏನೋ ಸುನಂದಮ್ಮನ ಬಂದು ಬಾಗ್ಲಾಗ ಕೂತವಳು ನೋಡು, ನಮ್ಮನೆ ಬಾಗ್ಲಾಗ. ಯಾಕ ತಲೆಗೆಲ್ಲ ತಿರುಗ್ತದ ನಿಂಕ? ಆಚೆ ಹೋಗಿ ನೋಡೋಗು. ಅಯ್ಯೋ ಇವಳು ಹೊಟ್ಟೆ ಉರ್ತೋಗ. ಇಷ್ಟಿಂದ ಅಲ್ಲಿ ಇಲ್ಲಿ ಮೂರ್ಗಾಬ್ ನಡೀತೈತಿ. ಇವತ್ತು ನೇರವಾಗಿ ನಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ಟದಲ್ಲೇ. ಯಾವಳ ಸರೋಜಿ? ಏಯ್ ಏನತ್ತೆ? ಏನು ಹೇಳು? ನೋಡಿ ಅವಳು ಕೂತಿರೋದು. ಅದೇ ಸರೋಜಕ್ಕ ಚೆನ್ನಾಗಿದ್ದೀಯಕ್ಕ? ನನ್ನ ಅಕ್ಕ ಅಂತ ಅವಳೆ. ಅದ್ಯಾಕ್ಲೆ ನಮ್ಮನೆ ಮುಂದೆ ಬಂದು ಕೂತ್ಕೊಂಡಿದ್ಯಾ? ಯಾಕೋ ಬರ್ಬೇಕು ಅನಿಸ್ತಕ್ಕ, ಅದಕ್ಕೆ ಬನ್ನಿ. ಬರ್ಬೇಕು ಅಂತ ಅನಿಸ್ತೇನೋ ನಿಂಕ? ಹೂನಕ್ಕೋ. ಯಾರು ನೋಡ್ಕೊಂಬಂದೆ? ಜಾನು ಹುಡ್ಕೊಂಬಂದೇನು? ಜಾನುನ ಹುಡ್ಕೊಂಬಂದೆ. ಬಿಸಿಬೇಳೆ ಬಾತ್ ಮಾಡಿದ್ನಿ, ಮಗು ಕೊಡೋಣ ಅಂತ ಅಂದ್ಬಿಟ್ಟು ಎತ್ಕೊಂಬಂದಕ್ಕ. ಕೊಟ್ಟೆ ಮಗುಕ ಎತ್ಕೊಂಡು ಹೋದ್ಲು. ಅದೇನು ಇದಕ್ಕಿದ್ದಂಗೆ ಜಾನು ಮೇಲೆ ಅಕ್ಕರೆ ಉಟ್ಕೊಂಡಿರೋದು. ಏನೋ ಜಾನುನ್ ಕಂಡ್ರೆ ಇಷ್ಟ. ಜಾನು ಮೇಲೆ ನೆಪ ಇಟ್ಕೊಂಡು ನಿನ್ ಗಂಡ ನೋಡಕ್ ಬಂದವಳೆ ಸುಪ್ನಾತಿ ಇವಳು. ಯಾಕ್ಲೆ? ಬರ್ತೀನಿ. ಅಲ್ಲೇ ಸುನಂದಿ, ನಿನ್ಗೇನು ಮಾನ ಮರ್ಯಾದಿಲ್ಲೇನೆ? ಯಾಕೆ ನಮ್ಮ ಪ್ರಾಣ ತಿಂತಾ ಇದೆಯಾ? ನಿನ್ನಿಂದ ಅವನಿಂದ ನಮ್ಮ ಮನೆಗೆ ಪ್ರಾಣಗಳು ಹೋತಾವೆ. ಏನಕ್ಕೆ ಈ ಬಾಳೋದು? ಎಲ್ಲನ ಹೋಗಿ ಸಾಯೋಗೆ? ಹಾಂ ಅಜ್ಜಿ ನಾನೇನು ಮಾಡಿದ್ನಜ್ಜಿ? ಅಜ್ಜಿ ನಾನೇನು ಮಾಡಿದ್ನಜ್ಜಿ? ನನ್ನ ಪಾಡಕ್ಕೆ ನಾನು ಇಲ್ಲಿ ಕುತ್ಕೊಂಡಿದ್ದೀನಲ್ಲ. ನೋಡಿ ಸುನಂದಿ, ನಮ್ಮ ಯಜಮಾನು ಮೊನ್ನೆ ನೀವೆತ್ತ ಧರ್ಮಸ್ಥಳಕ್ಕೆ ಎತ್ತ ಹೋಗಿದ್ರಂತಲ್ಲ, ಆವಾಗಿಂದ ನಮ್ಮ ಯಜಮಾನ್ ಮನ್ಸಿಗೆ ಬೇಜಾರು ಮಾಡ್ಕೊಂಡವನೆ. ಸುಮ್ಮನೆ ನೀನು ಇಲ್ಲಿಂದ ಹೋಗ್ಬಿಡು. ಇಲ್ದಿದ್ದೆಲ್ಲ ರಾಮಾಯಣ ಮಾಡಬೇಡ. ಅಯ್ಯೋ ಅಜ್ಜಿ ನಾನೇನು ಮಾಡಿದ್ನಿ? ನಾನು ಯಾವ ಧರ್ಮಸ್ಥಳಕ್ಕೆ ಹೋಗಿಲ್ಲ, ಎಲ್ಗೂ ಹೋಗಿಲ್ಲ. ಸುಳ್ಳು ಮಾತು ಬೊಂಕಬೇಡ ನೀನು. ಎದ್ದೇಳ ಮೇಲ್ಕಿಲಿಂದ, ಎದ್ದೇಳ ಮೇಲಕ್ಕೆ. ಬಾಪ್ಪ ಬಾ. ಯಾಕೆ ಏನೇ ಬೆಳಗ್ಗೆ ಹೆಂಗೆ ಕೂಗ್ತಾ ಇದೆಯಾ? ಬಾ ಆಚೆ ಕಡೆ. ನಿಂಕ ನೆಂಟ್ರು ಕಾಯ್ತವ್ರು. ಬಾ. ನೆಂಟ್ರು ಅದ್ಯಾರು? ಬಾ ತೋರಿಸ್ತೀನಿ. ನೀನೇನು ತೋರ್ಸೋದು? ಹೋಗಿ ನಾನೇ ಹೋಗಿ ನೋಡ್ತೀನಿ. ಅಮ್ಮ ಏನ ಅಮ್ಮ ಅಂತ ಇದೆಯಾ? ಏನು ಅಮ್ಮ ಅಂತ ಇದೆಯಾ? ಏನಿದು ಸಮಾಚಾರ ನಿಂದು? ಯಾಕೋ ನಿಮ್ಮ ಅಪ್ಪ ನೆಮ್ಮದಿಯಾಗಿರ್ಬೇಕೋ ಇರ್ಕೂಡ್ದು? ಹಾಂ ಅಮ್ಮ ದೇವ್ರನಿಗೂ ನನಗೇನು ತಿಳಿದಮ್ಮ. ನಾನಂತೂ ಇವಳ ಬಾ ಅಂತ ಕೂಗ್ದನವಲ್ಲ, ಇವಳು ಇಲ್ಲಿಗೆ ಯಾಕೆ ಬಂದವಳೆ ಅಂತ ನಂಗೆ ತಿಳಿದಮ್ಮ. ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಮ್ಮ. ನಡಿಯಮ್ಮ, ನಾಗಪ್ಪನ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲ ನಮ್ಮನೆಗೆ ಅದೆಲ್ಲ ಬೆಳ್ಳಿ ನಾಗಪ್ಪನ, ಆ ನಾಗಪ್ಪನ ಮೇಲೆ ಪ್ರಮಾಣ ಮಾಡ್ತೀನಿ. ನಡಿಯಮ್ಮ. ನೀನು ಬಾ ಅಂತ ಹೇಳ್ದಿರಾ ಇವಳು ಇವಾಗ ಇಲ್ಲಿ ಬಂದು ಕುತ್ಕೊಂಡವಳೆನಾ? ತೋಟಗಳಾಗಾಯ್ತು, ಪುಣ್ಯಸ್ಥಳಗಳಾಗಾಯ್ತು, ಇವಾಗ ಮನೆ. ಏನೋ ಮಾಡ್ರತ್ತೆ, ಏನನ ಮಾಡ್ಕೊಂಡಿ ಬಿಡು. ನಾನಂತೂ ಏನೂ ಮಾತಾಡೋದು. ಮಾತಾಡಿ ಎಲ್ಲರಿಗೂ ಕೆಟ್ಟೋರಾಗ್ಬಿಟ್ಟಿದ್ದೀನಿ ನಾನು ಏನೂ ಮಾತಾಡಲ್ಲ. ಅವನಿಷ್ಟ ಅವ್ನು ಪಾಡು. ನೋಡೋ ದೊಡ್ಡನೆ, ಇವಳನ್ನ ಇಲ್ಲಿಂದ ಕಳಿಸಿದ್ರೆ ಸರಿ, ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರಲ್ಲ. ಸುನಂದಿ, ನಿಂಗೇನು ಮಾನ ಮರ್ಯಾದೆ ಇಲ್ಲ? ನಾನು ಹೇಳಿದ್ನಿ ತಾನೆ ನನ್ನ ಜೊತೆಗೆ ಇನ್ನು ಮಾತಾಡಬೇಡ ಅಂತ. ತಿರ್ಗಾ ಏನಕ್ಕೆ ಬಂದಿದ್ಯಾ? ನಾನು ಜಾನುನ್ ಮಾತಾಡ್ಸಕ್ಕೆ ಬಂದಿರೋ. ಜಾನು ಏನಕ್ಕೆ ಮಾತಾಡಿಸ್ಬೇಕು ನೀನು? ಜಾನು ಹತ್ರ ಏನೋ ಕೆಲಸ ನಿಂಕ? ನೋಡೋ, ಇಲ್ಲಿಂದ ಓದೇ ಸರಿ, ಇಲ್ಲ ಅಂತಂದ್ರೆ ನೋಡಿ ಚೆನ್ನಾಗಿರಲ್ಲ. ಅಯ್ಯೋ ನಾನೇನು ಇಲ್ಲೇ ಇರಕ್ಕೆ ಬಂದಿಲ್ಲ, ಅವಾಗ ಬರ್ತಾ ಇರ್ತೀನಿ ಅಷ್ಟೇ. ನೀನು ಆವಾಗೂ ಬರಬೇಕಾಗಿಲ್ಲ. ಎದ್ದೇಳ ಮೇಲಕ್ಕೆ. ಏನು ಹಂಗೆ ನೋಡ್ತಾ ಇದೆಯಾ? ನಡಿಯೇ ನಮ್ಮ ಮನೆಯಿಂದ ಆಚೆಗೆ. ಏನಕ್ಕೆ ನಮ್ಮ ಕಾಂಪೌಂಡಕ್ಕೆ ಬಂದಿರೋದು? ನೀನೇನು ಆಡಕ್ಕ ತೆಗೆದು ಕಪಾಳಕ್ಕೆ ಬಿಟ್ರೆ ಹೆಂಗಿರ್ಬೇಕು? ನಡಿಲಿಂದ. ಹಿಂದಕ್ಕೆ ತಿರ್ಗಿ ನೋಡ್ದೆ ಬೀಳ್ತಾವೆ ಏಟುಗಳು. ಆದರೂ ಸುನಂದಿ ಚೆನ್ನಾಗವಳೆ. ಸರೋಜಿಕ್ಕಿಂತ ಗೀತಕ್ಕಿಂತ ಚೆನ್ನಾಗವಳೆ ಸುನಂದಿ ನೋಡಕ್ಕ. ಆವಾಗ ಹೆಂಗಿದ್ಲ, ಇವಾಗೂ ಹಂಗೆ ಅವಳೆ. ಸುನಂದಿ ಇದೇನೋ ಮುಂದಕ್ಕೆ ಹೋಗಕ್ಕಾಗ್ತಾ ಇಲ್ಲ? ಆಗಲ್ಲೇ ಮುಂದಕ್ಕೆ ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ. ಶಿಕೋನೆ ಹೇಳೋದೇನೆ. ಸುನಂದಿ ಬಂದಿದ್ಲು, ಅವಳನ್ನ ಕಳಿಸ್ತಾ ಇದ್ನು. ಹೌದಾ? ಒಳ್ಳೆ ಕೆಲಸ ಮಾಡ್ದೆ ಬಿಡು. ನಡಿ ಒಳಕ್ಕ. ನೀನ್ಯಾಕ ನಾನು ತೋಟದಕ್ಕೆ ಹೋಗ್ಬೇಕು? ನಡಿ ಮತ್ತೆ ನಡಿ. ಈ ಛತ್ರಿನ ನಿನ್ನ ಭುಜಕ್ಕಾಕೆ ನಾನು ಹಿಂದೆ ಛತ್ರಿ ಇಟ್ಕೊಂಡಿರ್ತೀನಿ. ನಡಿ. ಎಲ್ಲ ಕೊಂಟಡಿ ಅಷ್ಟು ಊಟ ತಿಂದು ಬರ್ತೀನಿ. ಏನಪ್ಪ? ವಾ ಬಂಗಾರಮ್ಮ. ಏನಪ್ಪ ನನ್ನ ಮಗಳಿಗೆ ಏನೋ ಮಾಡಿ ಕೂತ್ಬಿಟ್ಟಿದ್ದೀರಂತೆ ಮನೆಯಲ್ಲಾರು ಸೇರಿ. ಹಾಂ ಅಲ್ಲ, ಅವಳೇನು ಬದುಕಿರ್ಬೇಕಾ ಇಲ್ಲ ಸಾಯ್ಬೇಕಾ? ಅತ್ತೆ, ಇಲ್ಲಿ ಕೇಳೋ ಬದಲು ಹೋಗಿ ನಿನ್ನ ಮಗಳನ್ನ ಕೇಳೋಗತ್ತೆ. ಏನೇನಾಯ್ತು ಯಾಕಾಯ್ತು ಅಂತ ಹೋಗಿ ಕೇಳೋಗು. ಸುಮ್ಮನೆ ಇಲ್ಲಿ ನೀನು ಕೂಗಾಡಬೇಡ. ನಿನ್ನ ಮಗಳು ಬುದ್ಧಿ ಬಿಟ್ಟು ಒಳ್ಳೆ ಬುದ್ಧಿ ಕಲ್ತಿದ್ರೆ ಇವತ್ತು ಅವಳೆಲ್ಲೋ ಇರ್ತಾ ಇದ್ಲು. ಅವಳಿಗೆ ಒಳ್ಳೆ ಬುದ್ಧಿ ಇಲ್ಲ, ದುರ್ಬುದ್ಧಿ ಇರೋದು. ಏನು ಮಾಡ್ತೀಯಾ? ಆವಾಗ ಹಂಗಿತ್ತು, ಮಾಡ್ಕೊಂಬಿಟ್ಟೆ. ಅದೇ ಅವಾಗ ಹಂಗಿತ್ತಪ್ಪ. ಮಾಡ್ಕೊಂಬಿಟ್ಟು ನನ್ನ ಮಗಳ ಬಾಳ ಹಾಳು ಮಾಡ್ಬಿಟ್ಟೆ. ಹಾಳೇನು ಮಾಡಿಲ್ಲ, ಹೋಗಮ್ಮ. ಚೆನ್ನಾಗವಳೆ ನಿನ್ನ ಮಗಳಿಗೇನು ಜಡ್ಡವಿಲ್ಲ, ಸರಿಲ್ಲ ಅವಳು. ನೀನ್ಯಾಕೋ ನನ್ನ ಮಗಳು ಹೊಡೆದಿದ್ವಾ? ನೀನು ಯಾರೋ ಹೊಡಿಯಕ್ಕ? ನೀನು ಯಾರು ಹೊಡಿಯಕ್ಕ? ನಾನಾ ಶಾನುಭೋಗರು ಸದಾಶಿವಪ್ಪನ ಮಗನು. ನಮ್ಮ ಮನೆಗೆ ಯಾರೇ ತಪ್ಪು ಮಾಡಿದ್ರು ಬೀಳ್ತಾ ಇರ್ತಾವೆ ಏಟುಗಳು. ಇವಾಗ ನಿಂಕು ಬೀಳ್ತಾವೆ ಏಟುಗಳು ಜಾಸ್ತಿ ಮಾತಾಡಿದ್ರೆ. ಮುಟ್ಟಿ ನೋಡ. ರೇಕ್ಸ್ತಾ ಇದೆಯಾ ನಂಕ? ಹೋಗಮ್ಮ ಒಳಕ. ಹೋಗಮ್ಮ, ನಿನ್ನ ಮಗಳು ನೋಡೋಗಮ್ಮ, ಕರ್ಕೊಂಡೋಗಮ್ಮ ನಿಮ್ಮ ಮನೆಗ. ನಾನೇಕ ಕರ್ಕೊಂಡೋಗ್ಲಿ?
ಜಾಸ್ತಿ ಮಾತಾಡ್ಬೇಡ, ಹೋಗು ಅಂದ್ರೆ ಹೋಗ್ಬೇಕು ಒಳಕ. ನಡಿಯಲೇ, ಅಯ್ಯಮ್ಮ ಇಲ್ಲೇ ಇದ್ರೆ ಕೊಯ್ತಾ ಇರ್ತಾಳೆ ಇನ್ನ ಹಳೆ ಬಿಲ್ಲೆಡ್ ಎತ್ಕೊಂಡು. ನಡಿಯಾ ಇವಳು ಮಗ ಮುಚ್ಚೋಗ ಹೇಳಮ್ಮ, ಇವಳು ಬುದ್ಧಿ ಬಿಟ್ಟಿಲ್ಲ. ನಾನೆಲ್ಲ ಬುದ್ಧಿ ಬಿಟ್ಟವಳೆ, ಒಳ್ಳೆಯವಳಾಗಿರ್ತಾಳೆ, ಅಷ್ಟು ದುಡ್ಡು ಕಾಸೆಲ್ಲ ನಂಗೂ ಸಾಗಿಸ್ತಾಳೆ ಅಂತ ನಾನು ಅನ್ಕೊಂಡಿದ್ನಿ. ಇವಳು ದುರ್ಬುದ್ಧಿ ಎಲ್ಲಿ ಬಿಡ್ತಾಳೆ ಹೇಳು. ಲೇ ಬಿಹಾನು ಚಿನ್ನ ಬಂಗಾರಿ, ಹೋಗಿ ಏನೇನು ತಿನ್ನಕ್ಕೆ ಎತ್ಕೊಂಬಾಗಪ್ಪ. ಕೂತಿತ್ತಾವೇ ಇರ್ತೀನಲ್ಲ, ಏನೇನು ತಿನ್ಬೇಕು ಅನಿಸ್ತದೆ ನಂಕ. ಏನ್ ತಿನ್ಲೆ? ಬಟ್ಟೆ ತಿನ್ನುವ, ಬಾಲ್ ತಿನ್ನುವ. ನಮ್ಮ ಮನುಷ್ಯರು ಅವೆಲ್ಲ ತಿನ್ನಕತ್ತದೇನಾ? ಏನ ಅಂದಿದ್ದು? ತೆಗೆದು ಕೊಟ್ಟಿದ್ದೀನಂದ್ರೆ ಹೋಗ್ಬಿಡ್ಬೇಕು. ದುರಾಂಕರನ ನಿಂಕ? ದುರಾಂಕರನೇನ ನಿಂಕ? ಮಸ್ತ್ ತಿಂದು ಮಾತೃ ಅಷ್ಟು ಅದ್ಬಸ್ತಾಗ ಬರ್ಲಿ. ಎಳೆ ಮಗು ಹೋಗಿದ್ರೆ ಚಂದ, ಇಲ್ಲ ಅಂದ್ರೆ ಬೀಳ್ತವೆ ಏಟಿಗೆ ನಿಂಕ. ಕೊಬ್ಬಲೇ, ಈ ಮನೆಗೆ ಇರೋ ಜನಗಳಿಗೆ ಎಷ್ಟು ಕೊಬ್ಬದ, ನಿಂಕು ಅಷ್ಟೇ ಕೊಬ್ಬದೆ. ಲೇ ಗೀತಿ, ಲೇ ಇದೇನು ಹಿಂಗ್ ಕೂತಿದ್ಯಾ? ಅಮ್ಮ ಎಲ್ಲರೂ ಸರಿ ನನ್ನ ಕಾಲುಗಳಾಗ ಸ್ವಾಧೀನ ಇಲ್ದಂಗೆ ಮಾಡ್ಬಿಟ್ಟವ್ರಮ್ಮ. ನೋಡಮ್ಮ ಹೆಂಗ್ ಮಾಡವ್ರೆ. ಅಲ್ಲಲೇ ಅದೇಂಗ್ ಮಾಡಿದ್ರೆ ಸ್ವಾಧೀನ ಇಲ್ದಂಗೆ? ನೀನೇನು ಮಾಡ್ದೆ ಅಮ್ಮ? ಅವಳು ಕಾರುಣ್ಯ ಅವಳಲ್ಲ, ಆ ಸರಸ್ವತಿ ಮಗಳು. ಅವಳು ಸುಮ್ಮನೆ ಕಾಲು ಹಿಂಗೆ ಅಂದಿದ್ದು ಅಷ್ಟೇ ಅಮ್ಮ. ನಮ್ಮ ಕಾಲುಗಳಿಗೆ ಸ್ವಾಧೀನ ಇಲ್ದಂಗೆ ಹೋಗೋದಮ್ಮ. ಏನೋ ಮಾಟ ಮಂತ್ರ ಮಾಡ್ಸವ್ರಮ್ಮ ಇವರು. ಬಂಗಾರಿ ಯಾವಾಗ ಬಂದೆ? ಇವಾಗ ಬಂದಿದ್ದೀನತ್ಗೆ. ಏನೋ ನನ್ನ ಮಗಳನ್ನ ಸಾಯಿಸ್ತಿರೋದು ಒಂದು ಬಾಕಿನಮ್ಮ. ನಾವ್ಯಾಕಮ್ಮ ನಿನ್ನ ಮಗಳನ್ನ ಸಾಯಿಸೋಣ? ಅದೇನೋ ಯಾರೋ ಊರು ಮುಂದಕ್ಕೆ ಬಂದು ಕೇಳಿದ್ರಂತೆ, ಊರು ಹೆಂಗಮ್ಮ ಅಂತ. ಅಯ್ಯೋ ನಿನ್ನ ಬಾಯಿ ಹೆಂಗಿರ್ತದೆ, ಊರು ಹಂಗೆ ಇರ್ತದೆ ಅಂತ ಹೇಳಿದ್ರಂತೆ. ನಿನ್ನ ಮಗಳು ಬಾಯಿ ಬದ್ಧವಾಗಿದ್ರೆ ಯಾರು ಏನು ಮಾಡ್ತಾರೆ? ನಮ್ಮ ಅಕ್ಕನು ತಿನ್ನೋ ಊಟಗಳನ್ನೆಲ್ಲ ಎತ್ಕೊಂಡೋಗಿ ಮುಚ್ಚಿಕೊಳ್ಳೆ. ಇವಳು ಎಷ್ಟು ಮಾತ್ರ ಇರಬೇಕು? ನಮ್ಮ ಅಕ್ಕನ ಮೇಲೆ ಏನು ಇವಳು ದ್ವೇಷ? ಯಾರು ಮುಚ್ಚಿಕ್ಕಿರೋದು? ಇನ್ಯಾರೋ ನಿನ್ನ ಮಗಳೇ? ಬಾ ಇಲ್ಲಿ ಕೂತ್ಕೊಂಡು ಮಾತಾಡ. ಇಲ್ಲಮ್ಮ ನಾನು ಬರಿಲ್ಲ, ನಂಗೆ ಕೆಲಸ ಇದೆ. ಬಾ ನಾಷ್ಟ ಮಾಡ್ತಾವಳೆ, ತಿನ್ನಿ ಅಂತೆ. ಬಾ ಬಾಪ ವಿಹಾನು, ಬಾ. ನಾಷ್ಟನೂ ಬೇಡ, ಯಾವುದು ಬೇಡ. ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ನಿ. ನನ್ನ ಮಗಳು ನೋಡಿದ್ರೆ ಈ ಪರಿಸ್ಥಿತಿಗೆ ತಂದಿಕ್ಕಿದ್ದೀರಲ್ಲ ನೀವು. ನಾವೇನು ಮಾಡೋಣಮ್ಮ? ಕೇಳು ನಿನ್ನ ಮಗಳನ್ನ, ಏನೇನಾಯಿತು, ಯಾಕಾಯ್ತು ಅಂತ ಕೇಳು. ಏನೇ ಅಮ್ಮನ ಹಂಗೆ ಹೇಳ್ತಾವಳೆ. ಅಮ್ಮ ಒಂದು ಡೈಮಂಡ್ ನೆಕ್ಲೆಸು ಇತ್ತು, ಅದನ್ನ ಇವರು ಬೀರುವಾಗಿ ಇಟ್ಕೊಂಡಿದ್ರು. ನಾನು ಅದನ್ನ ಎತ್ಕೊಂತ ಇದ್ನಿ. ಈ ಮನೆಗೆ ಗುಂಡಮ್ಮ ನೋಡಲ್ಲ, ಗುಂಡಮ್ಮನ ಈಗ ಈ ಅಮ್ಮನವ್ರ ಅಕ್ಕನು ಆ ಅಮ್ಮನ ಬಂದು ಬಾಯಿಗೆ ಬಂದಂಗೆ ಬೈದ್ಬಿಟ್ಲು. ಬಾಯಿಗೆ ಬಂದಂಗೆ ಬೈದ್ಲಮ್ಮ. ಅದಕ್ಕೆ ನಂಗೆ ಅಮ್ಮನ ಮೇಲೆ ಪಾಪ ಬಂದ್ಬಿಡ್ತು. ಎಲ್ಲದೇ ಇವಾಗ ಅದು ಡೈಮಂಡ್ ನೆಕ್ಲೆಸು? ಈಗ ಈ ಹಾಸಿಗೆ ಕೆಳಗೆ ಇಕ್ಕಿದ್ದೀನಿ, ಇಲ್ಲೇ ಅದೇ. ಎಲ್ಲ ತೋರಿಸು ಹೆಂಗದ್ ನೋಡೋಣ. ಹೋಗಿ ಏನು ಹಿಂಗದೆ? ನೋಡಮ್ಮ, 60 ಲಕ್ಷನೋ 70 ಲಕ್ಷನೋ ಇದು ನೆಕ್ಲೆಸು. ಹೌದಾ? ಎಷ್ಟು ಚೆನ್ನಾಗದ್ಲಿ ಈ ನೆಕ್ಲೆಸ್. ಇದನ್ನೇ ಇಷ್ಟು ರಾಮಾಯಣ ಆಗಿತ್ತು. ಅವಳ ಸ್ನೇಹಿತ ಅದ್ಯಾರೋ ಕೊಟ್ಟಿದ್ರು, ಅದನ್ನ ಇವರು ಬೀರುವಾಗಿ ಇಟ್ಕೊಂಡಿದ್ರು. ಇದರಿಂದ ಇವತ್ತು ನಂಗಿಂತ ಪರಿಸ್ಥಿತಿ ಬಂದ್ಬಿಡ್ತಮ್ಮ. ಅದೇನ ಆಗೋಗ್ಲಿ, ಕೊಡ್ಬೇಡ. ಇಲ್ಲೇ ಇಕ್ಕೊಳೋದು ಬೇಡ, ನನ್ನ ಕೈಲಿ ಕೊಟ್ಬಿಡು. ಏನು ನಿನ್ನ ಕೈಲಿ ಕೊಡ್ಬೇಕಾ? ಹೂನೇ ಕೊಡೆ, ನನ್ನ ಮನೆಗೆ ಇಕ್ಕೊಂತೀನಿ. ಹೋಗಮ್ಮ ಹೋಗಮ್ಮ. ಅವ್ರ ಹತ್ರ ಎಲ್ಲ ಏಟುಗಳು ತಿಂದು ಕಾಲುಗಳು ಸ್ವಾಧೀನ ಮಾಡಿಸ್ಕೊಂಡು ನಾನು ಇದನ್ನ ನಂಗೆ ದಕ್ಕಿಸ್ಕೊಂಡಿದ್ದೀನಿ. ನೀನು ಇವಾಗ ನಂಗೆ ಕೊಡು ಅಂತ ಹೇಳ್ತಾ ಇದೀಯಾ? ನಾನು ಕೊಡಲ್ಲಮ್ಮ, ನನಗೆ ಬೇಕಮ್ಮ ಇದು. 60-70 ಲಕ್ಷ ಆಗ್ತದಿದು. ಕೊಟ್ಬಿಟ್ರೆ ನಿಂಕ ಅಲ್ಲೇ ಇಲ್ಲಿದ್ರೆ ಕಿತ್ಕೊಂಡ್ಬಿಡ್ತಾರೆ. ಇಲ್ಲ ಇಲ್ಲ, ನಾನು ಕೊಡಲ್ಲಮ್ಮ. ನೋಡಮ್ಮ, ನಿನ್ನ ಮಗಳು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿಂಗಿಲ್ಲೇನಮ್ಮ? ಅಯ್ಯೋ ಅದಕ್ಕೆ ಅಲ್ಲ ನೀ ಎದ್ದು ಬಿದ್ದು ಓಡ್ ಬಂದಿತ್ತು. ಅದು ನೋಡಿದ್ರೆ ಹಂಗಾಗೋಯ್ತು, ಇದು ನೋಡಿದ್ರೆ ಹಿಂಗಾಗೋಯ್ತು. ಈ ಮನೆ ಜವಾಬ್ದಾರಿ ಎಲ್ಲ ನನಗೆ ಕೊಡ್ತಾರೆ ಅಂತ ನಾನು ಆಸೆ ಇಟ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಹಿಂಗಾಗೋಯ್ತು. ನನಗೇನೋ ಬೇಜಾರಾಗ್ಬಿಟ್ಟದೆ. ಹೋಗಮ್ಮ, ಏನು ಮಾಡ್ಬೇಕಂತ ದಿಕ್ಕೇ ತೋರಿಸ್ತಾ ಇಲ್ಲ. ಹೆಂಗ ಸೈಲೆಂಟ್ ಆಗಿದ್ರೆ, ಮುಂಚಿನಂಗಿದ್ರೆ ಇವರು ಬಗ್ಗಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ನಾಟಕ ಮಾಡ್ತಾ ಇದ್ನಿ. ಮನೆ ಜವಾಬ್ದಾರಿ ಎಲ್ಲ ನನಗೆ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ತಗೊಂಡೋಗಿ ಅವಳ ಬಂದವಳೆ ಸರಸ್ವತಿ ಮಗಳು, ಅವಳು ಕೊಡ್ತಾವ್ರಮ್ಮ ಮನೆ ಜವಾಬ್ದಾರಿ ಎಲ್ಲನೂ. ಎಲ್ಲ ಜವಾಬ್ದಾರಿ ಅವಳದೆ. ನಮ್ಮನ್ನ ಕ್ಯಾರೇ ಮಾಡಲ್ಲ ಮೋವು. ಅಯ್ಯೋ ಮೊಮ್ಮಗಳೇನೋ, ಮೊಮ್ಮಗಳನ್ನ ಬಿಟ್ಕೊಡ್ತಾರೆ ಎಷ್ಟನಾಗ್ಲಿ. ನೆಕ್ಲೆಸ್ ಮುಚ್ಚಿಕ್ಕಿಂತ ತಿರುಗಿ ನೋಡಿದ್ರೆ ಇದೊಂದು ರಾಮಾಯಣ. ಬಾ ಹಾಸ್ಪಿಟ್ಲ್ ಕನೆ ಕರ್ಕೊಂಡು ಹೋಗ್ತೀನಿ. ಹಾಸ್ಪಿಟ್ಲಿಗೆ ಬೇಡ, ಇಲ್ಲಿ ಪಂಡಿತ್ರನ ಹೋಗಿ ಕರ್ಕೊಂಬ. ಹೋಗಮ್ಮ, ಅಯ್ಯಪ್ಪನ ಏನಾರ ಮೂಲಿಕೆಗಳು ಕೊಡ್ತಾನೆ, ಅದು ಉಚ್ಚಿದ್ರೆ ಸರೋತದೆ. ನಂಗೆ ಇಲ್ಲಿ ಕೂತು ಸಾಕಾಗ್ಬಿಟ್ಟದಮ್ಮ. ಅಮ್ಮ ನೋಡ, ಏನೇನ ಮಾಡ್ಸಮ್ಮ ನೀನು. ಯಾರು ಕೂಡ ಹೇಳ್ಬೇಡ ನೀನು. ಅವಳು ಹೊಟ್ಟೆಗವಲ್ಲ ಮಕ್ಕಳು, 1 ನಿಮಿಷ ಇರ್ಕೂಡ್ದಮ್ಮ. ಏನೇನು ಆಗೋಗ್ಬೇಕು ನೀನು. ಏನು ಮಾಡಿಸ್ತೀಯೇನೋ ನನ್ಗಂತೂ ತಿಳಿದು. ಅದೆಷ್ಟು ದುಡ್ಡೇನೋ ಖರ್ಚಾಗ್ಲಿ ಬಿಡು, ನಾನು ಕೊಡ್ತೀನಿ. ಅವಳು ಹೊಟ್ಟೆಗಿರೋ ಮಕ್ಕಳು ಇರ್ಕೂಡ್ತಂದ್ರೆ ಇರ್ಕೂಡ್ತಮ್ಮ. ಅವಳಿಗೆ ಏನೇನೋ ಒಂದು ಹೆಚ್ಚು ಕಮ್ಮಿ ಆಗ್ಬೇಕಮ್ಮ. ಈ ಮನೆ ಜವಾಬ್ದಾರಿ ಎಲ್ಲ ನಾನೇ ತಗೊಬೇಕು. ನನ್ನ ಕಾಲಿಗೆ ಸ್ವಾಧೀನ ಇಲ್ದಂಗೆ ಮಾಡ್ಬಿಡ್ಲಮ್ಮ ಅವಳು. ಅವಳಿಗೆ ಏನೇನೋ ಕೆಡಕ್ ಮಾಡ್ಸಮ್ಮ. ಮಾಡ್ಸ ಬಿಡಮ್ಮ, ಆಗಿದ್ದಾಗೋಗ್ಲಿ. ನಾವೇನಂತ ಈ ಮನೆ ಜನಕ್ಕೆ ತೋರಿಸ್ಬೇಕಮ್ಮ. ಎಲ್ಲರಿಗೂ ಮಾಡ್ಸಮ್ಮ. ನಮ್ಮ ಯಜಮಾನ್ ಅವನಿಂದ ಹಿಡಿದು ಎಲ್ಲರಿಗೂ ಮಾಡಿಸು. ಎಲ್ಲರೂ ನಾವು ಹೇಳ್ದಂಗೆ ಕೇಳಬೇಕು. ಆವಾಗ ನಾವು ರಾಣಿಗಳಿದ್ದಂಗೆ ಇರ್ತೀರಿ. ಫಸ್ಟ್ ಇವಳಿಗೆ ಮಾಡ್ಸಮ್ಮ. ಈ ಕಾರುಣ್ಯ ನೋಡ್ಕ, ಅವಳಿಗೆ ಮಾಡಿಸ್ಬೇಕಮ್ಮ. ಲೇ ಅಷ್ಟು ದುಡ್ಡು ಕೇಳ್ತಾರಲೇ. ನಾನು ಹೇಳಿದ್ನಲ್ಲ ನಾನು ಕೊಡ್ತೀನಿ ಅಂತ.
ದುಡ್ಡಿಗೇನು ಯೋಚನೆ ಇಟ್ಕೊಂಬೇಡ, ಮಾಡ್ಸಮ್ಮ ನೀನು. ಸರಿ ಇರು, ನಾಳೆ ನಮ್ಮ ಊರಿಗೆ ಮ್ಯಾಗ ಅಲ್ಲೇ ಇದೈತಲ್ಲ ಒಂದು ದೇವಸ್ಥಾನ, ಆ ದೇವಸ್ಥಾನದಾಗ ಒಬ್ಬ ಮಂತ್ರವಾದಿ ಅವನು ಕಾಳಿಕಮ್ಮನ ದೇವಸ್ಥಾನದಾಗ ನಾನು ಹೋಗಿ ಅಯ್ಯಪ್ಪನ ಹತ್ರ ಇರೋ ವಿಷಯ ಎಲ್ಲ ಹೇಳ್ಬಿಟ್ಟು ಅದೇನು ಮಾಡ್ತೀಯೋ ಏನಪ್ಪ ನಮಗೆ ಎಲ್ಲ ಮಾಡ್ಕೊಡ್ಬೇಕು ಅಂತ ಹೇಳ್ತೀನಿ. ಮಾಡಿಸ್ಕೊಂಡು ಎತ್ಕೊಂಬರ್ತೀನಿರೆ. ಫಸ್ಟ್ ಇವಳಿಗೆ ಮಾಡ್ಸಮ್ಮ. ಒತ್ತಾಗಿನ ಮಕ್ಳು ಅಲ್ಲೇ ಕರ್ಗೋಗ್ಬೇಕು, ಹಂಗೆ ಮಾಡಿಸ್ಬೇಕು ಇವಳ್ಕ. ಮಾಡಿಸ್ತೀನಿ. ನಿಂಗ ನಿನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಆಸೆ ಇಲ್ಲಮ್ಮ, ಅದ್ಯಾಕೆ ಹಂಗೆ ಮಾತಾಡ್ತಾ ಇದೆಯಾ? ಹ್ಞೂ, ನಿಂಗ ದುಡ್ಡು ಒಡವೆ ಮೇಲಿರೋ ಆಸೆ ನನ್ನ ಮೇಲಿಲ್ಲ. ಇರೋದಕ್ಕೆ ಅಲ್ಲೇನೆ ಅಲ್ಲಿಂದ ಓಡ್ ಬಂದಿತ್ತು. ನನ್ನ ಮಗಳಿಗೆ ಏನಾಯ್ತು ಎತ್ತಾಯ್ತು ಅಂತ ಅದಕ್ಕೆ ಎಲ್ಲ ಓಡ್ ಬಂದಿತ್ತು ನಾನು ಅಲ್ಲಿಂದ. ನೋಡಮ್ಮ, ಇವಾಗ ಅಷ್ಟು ಕಾಸು ಕೊಡ್ತೀನಿ, ಎತ್ಕೊಂಡು ಹೋಗು. ಆದರೆ ಇವತ್ತೇ ಅಯ್ಯಪ್ಪನ ನೋಡು. ಸರಿ, ಅವಳ ಹೆಸರು ಏನಂದೆ? ಕಾರುಣ್ಯ. ಹ್ಞೂ, ಮರ್ತೋಗ್ಬಿಡ್ತೀನಿ. ಅಲ್ಲಿಂದ ಫೋನ್ ಮಾಡ್ತೀನಿ, ಹೆಸರು ಹೇಳು. ಸರಿ, ಇವಾಗ ಹೋಗು. ಏ ಬಂಗಾರಿ, ನಾಷ್ಟ ತಿನ್ ಬಾರೆ. ಬೇಡ ನಂಕ. ಸರಿ ಬಿಡು, ನಿನ್ನ ಇಷ್ಟ. ಇಂದ ನಿನ್ ಮಗಳ ಕಣ ಎತ್ಕೊಳಕ್ ಕೊಡ್ಬಾ. ಇಲ್ಲಿಕ್ಕಿದ ನೀರು ತಟ್ಟ ಎಲ್ಲ ನೋಡಿದ್ರಮ್ಮ ಹೆಂಗ್ ಮಾತಾಡ್ತಾರೆ. ಮಾತಾಡ್ಲಿ ನಿನ್ ಕಾಲ ಹತ್ರ ಬಿತ್ತಿರ್ಬೇಕು, ಹಂಗ ಮಾಡ್ತೀನಿ. ನೇ ಶಿಶಿ ನಿಂತಾಳಿನಿ. ಹ್ಞೂ ಅತ್ತೆ ಮಲ್ಕೊಂಡವಳೆ. ಬಾಬಾ ಬಾರೇ ಹೋಗೋದನ. ಹ್ಞೂ ಹೋಗೋಣ ಬಾ, ಮಲ್ಕೊಂಡ್ಲಿ ಬಾ. ಈ ಅಮ್ಮನ ಚಾಕ್ರಿ ಮಾಡಕ್ಕೆ ನಾವು ಇರ್ಬೇಕಂತ. ಬಾ ಹೋಗೋಣ ಬಾ. ಅವ್ರ ಅಮ್ಮನ ಕರ್ಸ್ಕೊಂತಾರಂತೆ, ಕರ್ಸ್ಕೊಂಡ್ಲಿ ಬಾ. ಅತ್ತೆ ಮಾವನೇನೇನು ಅಂದನು ನೋಡುತ್ತೆ. ಏನು ಅನ್ನಲ್ಲ, ಭಯನೇ ಇಕ್ಕೊಂಬೇಡ. ನಾವು ಹೋಗಿದ್ದು ಒಂದು ದಿವಸಕ್ಕೆ ಪಾಪ ಮಾಡ್ಕೊಂತಾರೆ, ಹತ್ರಕ್ಕೆ ಮಾರನೇ ದಿವಸಕ್ಕೆ ಸೇರುತ್ತದೆ. ಬಾ ಹೋಗೋಣ. ಆಮೇಲೆ ನಾವು ಬಂದಮೇಲೆ ಜಗಳ ಈಗಲ ಮಾಡಿದ್ರೆ ಲೇ ನೀನು ಬಾರೆ, ನಾನು ಇದ್ದೀನಲ್ಲ, ಈ ಮನೆ ಯಜಮಾನಿ ನಾನು. ನಡಿಯ ಹೋಗೋಣ. ಅವಳಿಗೆ ಯಾಕೆ ನಾವು ಚಾಕ್ರಿ ಮಾಡಬೇಕು? ನಮ್ಗೆ ಹೆಂಗೆ ಗ್ರಾಚಾರ ನೀನೇ? ಹಾಂ, ಮಕ್ಕಳಾಗೋದು ಬೇಡ, ಮರಿ ಆಗೋದು ಬೇಡ. ಬಾ, ಅವಳಿಗೆ ಮಕ್ಕಳಾಗಿಲ್ಲ ಅಂತಂದ್ರೆ ನೀನು ಮದುವೆ ಮಾಡ್ಕೊಂತ ನನ್ನ ಮಗನು. ನಿಜವಾಗಿನ ಅತ್ತೆ? ಹೂನೇ, ನಿಜವಾಗಿ. ಒಂದು ವಾರ ಬರೋದು ಬೇಡ, ಎಲ್ಲ ಕೆಲಸ ಮಾಡ್ಕೊಂಡ್ಲಿ ಅವಳೊಬ್ಳೆ. ಅವ್ನು ಹೇಳೋನೆ ಹರ್ಷ, ಒಂದು 6 ತಿಂಗಳಾಗೋವರ್ಗೂ ಬೆಡ್ ರೆಸ್ಟ್ ಆಗಿರ್ಬೇಕು ಅವಳು ಅಂತ. ಯಾಕಂದ್ರೆ ಅದೇನೋ ಮೈಯಾಗ ರಕ್ತ ಇಲ್ಲಂತೆ. ಇನ್ನೂ ಏನೇನೋ ಯಾರಿಗೆ ತಿಳಿದು. ಇವಾಗ ಅವಳ ಮನೆ ಕೆಲಸ ಎಲ್ಲ ಮಾಡಿದ್ರೆ ಅದು ಓದ್ತದೆ. ಆಮೇಲೆ ನೀನೇ ಈ ಮನೆ ಸೊಸೆ. ನೋಡ್ತಾ ಇರು. ನನಗೆ ಸಂತೋಷ ಆಗ್ತದತ್ತೆ. ನಾನು ಆಸ್ಪತ್ರೆಗೆ ಹೋಗೋಷ್ಟು ಇಲ್ಲ, ನೆಡ್ಸ್ ಕೆಲಸ ತಗೊಳ್ಳೋಷ್ಟು ಇಲ್ಲ. ಅದಕ್ಕೆ ಬಾರೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಓದ್ತಾ ಇರೋದು ನಾನು. ನಡಿಯತ್ತೆ, ನಡಿ ಹೊರಟ್ಬಿಡ. ನಡಿ ಆಟೋ ತಗೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡಿಂದ ಹೋಗ್ಬಿಡ. ನಡಿ ಸಂಧ್ಯಾ ಅವ್ರ ಮನೆ ಬಾ. ಬಾಕಲ್ ಮುಂದಕ್ಕೆ ಮುಚ್ಕೊಂಡು ಹೊರಟೋಗೊಂಡು ಬಾ. ನಡಿಯತ್ತೆ. ಪಟೇಲಪ್ಪ ಏನ ಶಿಕೋಣ ಲೇ, ಬೀಡು ಇದ್ರೆ ಕೊಡ. ನಿನ್ಕೇನೋ ಬೀಡು ಬೇಕು ತಾನೆ? ಕೊಡ್ತೀನಿ ನಾನು. ಮನೆ ಹೆಣ್ಣು ನೋಡ್ಕೊಂಡ್ ಬಂದ್ರಲ್ಲ, ಅದೇ ಏನೋ ಗಟ್ಟಿ ಅಂತ ಹೇಳ್ತಾವ. ನಮ್ಮ ಅಪ್ಪನ ನಾನು ಕರ್ಕೊಂಡೋಗುವ. ಅಯ್ಯಪ್ಪ, ನಾನು ನಿನ್ ಕರ್ಕೊಂಡೋಗಲೇ ಚಿಕ್ಕನೆ. ಎಲ್ಲ ಎಡವಟ್ಟಿಗೆ ಮಾಡಕ್ ಬಿಡ್ತೀಯಾ? ನಿಮ್ಮ ಅಪ್ಪನ ನಾನು ಬೈತಾನೆ. ಮೊನ್ನೆ ಹುಡ್ಗಿನ ಕರ್ಕೊಂಬಂದ್ಬಿಟ್ಟಿದ್ಯಂತೆ. ಅಯ್ಯೋ, ಕರ್ಕೊಂಬಂದಿದ್ದೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಏನೋ ಆತದೇನೋ ನಮ್ಮನೆಗೆ ಏನು ಅಂತ ನಾನು ಅನ್ಕೊಂಡೆ. ಅದು ನೋಡಿದ್ರೆ ಹಂಗಾಗೋಗ್ಬಿಡ್ತು. ಇಲ್ಲಪ್ಪ, ನನ್ನ ಮಾತ್ರ ನೀನು ಒತ್ತಾಯ ಮಾಡಬೇಡಪ್ಪ ಶಿಕೋನೆ. ನಾನು ಮಾತ್ರ ಕರ್ಕೊಂಡೋಗಲ್ಲಪ್ಪ. ನಿಮ್ಮ ಅಪ್ಪನ ಕೇಳುವ. ನಿಮ್ಮ ಅಪ್ಪನ ನನಗೆ ಹೇಳಿದೆ ಕರ್ಕೊಂಡೋಗಪ್ಪ ನಮ್ಮ ಚಿಕ್ಕೋನ್ನ ಅಂತ. ಆವಾಗ ನಾನು ನಿನ್ನ ಕರ್ಕೊಂಡೋಗ್ತೀನಿ. ಅಲ್ಲಿವರೆಗೂ ನಾನು ಕರ್ಕೊಂಡೋಗಲ್ಲ. ಇದ್ಯಾಕಪ್ಪ ಪಟೇಲಪ್ಪ ನನ್ನ ಮೇಲೆ ನಂಬಿಕೆ ಇಲ್ಲೇನಪ್ಪ? ನಂಬಿಕೆ ಪ್ರಶ್ನೆ ಅಲ್ಲಲೇ. ಮೊನ್ನೆ ನೋಡ್ದ ಆ ಹುಡುಗಿ ಅನ್ನೋ ಹುಡುಗಿನ ನೀನು ಇಲ್ಲಿ ಕರ್ಕೊಂಬಂದಿರೋದು. ನಾನು ಕರ್ಕೊಂಡೋಗಲ್ಲಪ್ಪ. ಇವಾಗ ಬೀಡು ಬೇಕಾ ಬೇಡ? ನಿಗ ಬೀಡಿನೂ ಬೇಡ, ಏನು ಬೇಡಪ್ಪ. ನಾನು ಕರ್ಕೊಂಡೋಗಲ್ಲ. ನನ್ನನ್ನು ಕೇಳ್ಬೇಡ. ಅಪ್ಪನ್ ತೂ ಅಂತ ಮಕ್ಕ ಕೂಗಿತಾನೆ. ಸರ್ ಬಿಡು, ಆಯ್ತು. ಯಾವೂರ ನಂಗೆ ತಿಳಿದು ಲೇ, ನಂಗೆ ತಿಳಿದಾಗ ನಿಮ್ಮ ಅಪ್ಪನ ಕೇಳಾಗ. ಅಲ್ಲೇ ಪಟೇಲಪ್ಪ ನೋಡ್ದ ನನ್ನ ಹುಡುಗಿ ನೋಡ ಕರ್ಕೊಂಡೋಗು ಅಂತಂದ್ರೆ ಎಷ್ಟು ಹೇಳ್ತಾನೆ? ಮುಂದುವರಿಯುವುದು